ಹಾಯ್, ನಾನು ಡಾಕ್ಟರ್ ಸ್ಮಿತಾ. ಇವತ್ತು ಮಟನ್ನಿಂದ ಮಾಡುವಂತಹ ಮಟನ್ ಚಾಪ್ಸ್ ತುಂಬ ರುಚಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ಫುಲ್ ಆಗೂ ಇರುತ್ತೆ. ಇದನ್ನು ನಾವು ಚಿಕನ್ ಬಿರಿಯಾನಿ ಜೊತೆಗೆ ಅಥವಾ ಗೀ ರೈಸ್ ಜೊತೆಗೆ ತಿನ್ಬೋದು. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಮಟನ್, ಈರುಳ್ಳಿ, ಮೆಣಸಿನಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪೆಪ್ಪರ್ ಪೌಡರ್. ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಈರುಳ್ಳಿ, ಮೆಣಸಿನಕಾಯಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಪೆಪ್ಪರ್ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಕೊಳ್ಬೇಕಾಗುತ್ತೆ. ಇದನ್ನು ರೋಸ್ಟ್ ಮಾಡಿಕೊಂಡ ನಂತರ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಬೇಕು. ನಂತರ ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆಯನ್ನು ಹಾಕಿ ಮಟನ್ನನ್ನು ಎಣ್ಣೆಯಲ್ಲಿ ಸ್ವಲ್ಪ ನೀರು ಬಿಡುವ ತನಕ ಹುರಿದಾದ ಮೇಲೆ ಈ ಹುರಿದ ಮಟನ್ನಿಗೆ ನಾವು ಸ್ವಲ್ಪ ಅರಿಶಿಣವನ್ನು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ನಂತರ ನಾವು ರುಬ್ಬಿಕೊಂಡಂತಹ ಈ ಪೇಸ್ಟನ್ನು ಅದರೊಳಗಡೆ ಹಾಕಿ ಕುಕ್ಕರಲ್ಲಿ ಒಂದು 2-3 ವಿಸಿಲ್ ಬರೋ ತನಕ ಬೇಯಿಸಿದ್ರೆ ರುಚಿಕರವಾದಂತಹ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಇದನ್ನು ನಾವು ಗೀ ರೈಸ್ನೊಂದಿಗೆ ಅಥವಾ ಬಿರಿಯಾನಿಯೊಂದಿಗೆ ಸೈಡ್ ಡಿಶ್ ಆಗಿ ಬಳಸಬಹುದು. ಬಹಳ ರುಚಿಯಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ಬಹಳ ಸಿಂಪಲ್ ಕೂಡ ಮಾಡಲಿಕ್ಕೆ. ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥದ್ದು. ಧನ್ಯವಾದಗಳು.